ನಾನು ಎಲ್ಲೋ ಇದ್ದವನು. ಈ ವೀರಶೈವ ಮಹಾಸಭೆ ಎಲ್ಲೈತೆ ಅಂತ ಗೊತ್ತಿರಲಿಲ್ಲ ನನಗೆ. ಅಂತ ಸಂದರ್ಭದಲ್ಲಿ ಈಶ್ವರ ಖಂಡ್ರೆಯವರ ಫಾದರು ತಂದೆಯವರು ಬಂದುಬಿಟ್ಟು ನೀನು ಅಧ್ಯಕ್ಷನಾಗಪ್ಪ ಅಂತ ಹೇಳ್ಬಿಟ್ಟು ಅವಾಗ ಅಧ್ಯಕ್ಷರು ಮಾಡಿದ್ರು. ಅವರು ಬಳ್ಳಾರಿ ತಿಪ್ಪಣ್ಣರು. ಅವಾಗ ನಾನು ಬೇಡ ಅಂತ ಹೇಳಿದೆ, ಅಧ್ಯಕ್ಷರು ಬೇಡ ನನಗೆ ಆಗೋದಿಲ್ಲ ಅಂತ. ಇಲ್ಲ ನೀನು ಮಾಡೋದು ಏನಾಗಲ್ಲ, ನಾವೆಲ್ಲ ಮನೇಲಿ ಬರ್ತೇವೆ ಅಂತ ಹೇಳಿದೆ. ಹಾಗೆ ಹೇಳಿದ್ಮೇಲೆ ನಾನು ಆಗಲಿ ಅಂತ ಹೇಳಿ ಒಪ್ಕೊಂಡ್ಮೇಲೆ ನಮ್ಮ ಇದರಲ್ಲಿ ಯಾವುದೇ ಸಂಖ್ಯೆ ತಕ್ಕರ ನಮ್ಮ ಬರಲಿಲ್ಲ. ನಮ್ಮ ಇದರಲ್ಲಿ ಆದರೆ ಈ ಲಿಂಗಾಯತರು ಅಂದ್ರೆ ವಿರೋಧಿಗಳು ಬಹಳ ಜನ ಇದ್ದರು. ಬಹಳ ಜನ ಅದರಲ್ಲ ಮುಖ್ಯವಾಗಿ ಈ ಇನಾಮದಾರರು ಇದರೊಂದು 4 ಜನ ಭಾಳ ಮುಂದೆ ಮಾತಾಡ್ತಾ ಇರ್ತಾರೆ. ಅದೊಂದು ಜನ ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಒಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಅಲ್ವ ಕೇವಲ ಲಿಂಗಾಯತ ಎಷ್ಟು ನಮ್ಗೆ ಲಿಂಗಾಯತ ಇರ್ತಾರೆ, ಎಲ್ಲರೂ ಒಂದೇ, ಲಿಂಗಾಯತರು ಒಂದೇ, ಎಲ್ಲ ಶಿಕ್ಷಣರು. ಆದರೆ ಇದು ಜನ ನಮ್ಮ ಹೊಟ್ಟೆ ನಮ್ಮ ಮಕ್ಕಳನ್ನ ಅಂತ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂತ ಬರೋದ್ರಿಂದ ಇವತ್ತು 2 ವರ್ಷ ಮುಗಿದ ಮೇಲೆ 3ನೇ ವರ್ಷನೂ ಕಂಟಿನ್ಯೂ ಮಾಡಿದ ನಮ್ಮ ಈಶ್ವರರು ನಾವು ಸೇರ್ಕೊಂಡು ಮಾತಾಡಿ ನಮ್ಮ ಕಂಟಿನ್ಯೂ ಆಗಿದ್ವಿ. ಈಗ ಇನ್ನು ಈ ವರ್ಷ ಮಹತ್ವದ ವರ್ಷ ಅಂತ ಹೇಳ್ಬೋದು. ಏಕೆಂತ ಹೇಳಿದ್ರೆ ಈ ಜನಗಣತಿ ಇವೆಲ್ಲ ಪ್ರಾರಂಭ ಆಗಿದ್ದವು. ಇದರಲ್ಲಿ ನಮ್ಮ ಜನಸಂಖ್ಯೆ ಮುಂದೆ ಎಷ್ಟಿತ್ತ ಅಂದರೆ ಅರ್ಧಕ್ಕಿಂತ ಕಡಿಮೆ ಮಾಡಿರತಕ್ಕಂಥ ಕೆಲಸ ನಾವು ನೋಡ್ತಾ ಇರ್ಬೋದು. ಯಾಕಪ್ಪ ಅಂದ್ರೆ ನಾವೆಲ್ಲ ಮೈನಾರಿಟಿ ಅವರನ್ನು ನಮ್ಗೆ ಬಂದ್ಬಿಟ್ಟಿದ್ದಾರೆ ಸರ್ಕಾರದವರು. ಅಂದರೆ ನಾವು ಕಡಿಮೆ ಅಂದರೆ 2 ಕೋಟಿ ಮೇಲೆ ಇರಬೇಕು. ಅಂದರೆ ಅವರು 66 ಕೋಟಿ ಲಕ್ಷ 60 ಲಕ್ಷ 65 ಲಕ್ಷ ತೋರಿಸ್ಕೊಂಡಿದ್ದಾರೆ. ತೋರಿಸಿ ಈ ರೀತಿ ನಮಗೆಲ್ಲ ಬರ್ತಕ್ಕಂಥ ಬೆನಿಫಿಟ್ಗಳು ಕಡಿಮೆ ಮಾಡೋಕ್ಕೆ ಇಷ್ಟ ಮಾಡ್ತಾ ಇದ್ದಾರೆ. ಆದರೆ ಈಗ ನಾವು ಈ ಒಕ್ಕಲಿಗ ಸಂಘದವರು ನಾವು ವೀರಶೈವ ಮಹಾಸಭೆಯವರು ಒಟ್ಟಿನಲ್ಲಿ ಒಂದು ಮೀಟಿಂಗ್ ಮೊನ್ನೆ ಈಗ ಒಂದು 8 ದಿವಸಗಳಲ್ಲೇ ಮಾಡಿದ್ವಿ. ಒಳ್ಳೆಯ ಅಭಿಪ್ರಾಯ ಅವರು ಎಲ್ಲರೂ ಕೂಡ ಒಳ್ಳೆ ಕೋಆಪರೇಟ್ ಮಾಡಿದರು. ನಮ್ಮ ಕಡೆಯಿಂದ ನಮ್ಮ ಈಶ್ವರ ಚೆನ್ನಾಗಿ ಮಾತಾಡಿ ಎಲ್ಲ ಮಾತಾಡಿದ್ವಿ. ಏನೇನು ಎಲ್ಲ ಹೇಳಿದಂತೆ. ಹೀಗಾಗಿ ಒಳ್ಳೆ ಡಿಸ್ಕಷನ್ ಆಗಿದ್ಮೇಲೆ ಇನ್ನೇನು ಒಂದು ನೆಕ್ಸ್ಟ್ ಇನ್ನೊಂದ್ಸರಿ ಮೀಟ್ ಮಾಡೋಣ, ಎಲ್ಲರೂ ಆಗಬೇಕು ಅಂದ್ಬಿಟ್ಟು ಪ್ರತಿ ಮಾತಾಡೋಣ ಅಂತ ಮಾತಾಡಿದ್ವಿ. ಅಷ್ಟವಾಗಿ ಬಂದು ಹೇಳಿದ್ರು ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರು ಈಗ ಇದು ಮಾತಾಡಿದ್ದಾರೆ.
ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಮಹಾಸಭೆಯಲ್ಲಿ ಮಾನ್ಯ ಶಾಮನ ಶಿವಶಂಕರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಎಲ್ಲ ನಮ್ಮ ಸ್ವಾಮೀಜಿಗಳ ಸಲಹೆಯನ್ನು ತೆಗೆದುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ಏನು ಪರಿಸ್ಥಿತಿ ತೀರ್ಮಾನ ಮಾಡಬೇಕು ಎಲ್ಲ ನಡಿಬೇಕು ಅನ್ನೋದು ಮಾನ್ಯ ಅಧ್ಯಕ್ಷರ ಒಂದು ವಿನಂತಿ. ಎಲ್ಲ ಒಬ್ಬೊಬ್ಬರು ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಭಾಗವಹಿಸೋದ್ರಿಂದ ಭಾಳ ಅನುಕೂಲವನ್ನು ಕಾಣುತ್ತೆ. ಒಟ್ಟಿನಲ್ಲಿ ಇವರು ಈಗ ಈ ಜನಗಣತಿ ಮತ್ತೊಂದು ಜಾತಿಗಣತಿ ಇವನ್ನ ಮಾಡೋದ್ರಲ್ಲೇ ಭಾಗವಹಿಸಿದ್ದಾರೆ ಮಾಡ್ತೇವೆ ಅಂತೇಳಿ. ಅದೊಂದು 6 ತಿಂಗಳನ್ನ 1 ವರ್ಷ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಅದರೊಳಗೆ ಇವ್ರು ಏನನ್ನ ಮಾಡ್ಬೇಕಂತ ಇವರು ಸ್ಟೇಟ್ ಗೌರ್ಮೆಂಟ್ನವರು ಏನಾಗಿಲ್ಲ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾರೆ. ನಮ್ಮದೇ ಅವತ್ತು ಒಕ್ಕಲ್ಸಂದ್ರ ನಾವು ಸೇರಿ ಮಾತಾಡಿದ ಮೇಲೆ ಮೀಟಿಂಗ್ ಮೇಲೆ ಕೆಲವು ಪ್ರಶ್ನೆಲ್ಲ ಬಂದು ಕೇಳಿದ್ರು, ಏನು ತೀರ್ಮಾನ ಮಾಡಿದ್ರು ಇಬ್ಬರು ತಿಳ್ಕೊಂಡು ನಾವು ಹೇಳಿದ್ರು ಇಬ್ಬರು ನೋಡಪ್ಪ ಇಡೀ ಕರ್ನಾಟಕದ ಮೊದಲೇ ಜನಸಂಖ್ಯೆ ಹೆಚ್ಚಿಗೆ ಇರೋದು ನಮ್ಮದು. ಬರೀ ಇಂಡಿಯಾ ಒಂದಲ್ಲೇ ಕೇರಳದಲ್ಲಿ ಐತಿ, ಆಂಧ್ರ ಹಿಂಗೆಲ್ಲ ನಾನಾ ಕಡೆಗಳೆಲ್ಲ ನಮ್ಮ ಲಿಂಗೈಕ್ಯರದಾರೆ. ನೀವು ನಮಗೂ ಕಡಿಮೆ ಇದ್ದೀರಿ, ನಮಗೂ ಮೇಲ್ಗೈ, ನಮ್ಮದು ಫಸ್ಟ್ ಸೆಕೆಂಡ್ ನಿಮ್ದು ಬರೋದು. ನಾವಿಬ್ಬರೂ ಸೇರಿ ಏನು ಮೆಜಾರಿಟಿ ಮಾಡ್ತಾವೋ ಅದನ್ನು ಅವ್ರಿಗೆ ತಿಳಿಸೋಣ. ಒಕ್ಕಲಿಗರು ಸ್ವಲ್ಪ ಒಪ್ಪಿಕೊಂಡ್ರು, ಅವ್ರಿಗೆ ತಕರಾರು ಏನಿಲ್ಲ ಪಾಪ. ಈಗ ನಿನ್ನೆ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಇವರು ಪೂಜೆಗೆ ಬಂದು ನಿನ್ನೆ ನಮ್ಮ ಮಲ್ಲಿಕಾರ್ಜುನವ್ರ ಮನೆಗೆ ಬಂದ ಎಲ್ಲರೂ ಮಾತಾಡಿದರು, ಎಲ್ಲರೂ ಆಶೀರ್ವಾದ ಹೇಳಿದ್ರು, ಎಲ್ಲ ಮಾಡಿದ್ರು. ನನಗೆ ಹೇಳಿದ್ರು ಅವರು, ನಾನು ಹೇಳಿದೆ ನಿಮ್ಮ ಆಶೀರ್ವಾದ ಯಾರಿಗೆ ಬೇಕು, ಜನಗಳಿಗೆಲ್ಲನೂ ಒಟ್ಟಾಗಿ ಮಾಡೋದು ಬೇಕಿಲ್ಲ. 5 ಜನ ಮೊದಲು 5 ಜನ ಇರೋಲ್ಲ ಜಂಗ ಮಾಡೋದು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಈ ಮತ ಆಗ್ಬೇಕು, ಮತ ಮಾಡಿಸ್ಬೇಕು ಬಂದಾಗ ಅಲ್ಲಿಗೆ ನಮ್ಮ ಜನಗಳನ್ನ ಅಪಾಯಿಂಟ್ ಮಾಡಿ ಅವರು ಜನಗಣತಿ ಬಂದಾಗ ಅವ್ರಿಗೆ ಹಿಂದೂ ಲಿಂಗಾಯತ ಬರೀ 6ನೇ ಲಿಂಗಾಯತರು ಅದು ಏನಂತ ಬರೀಬೇಕಂತ ನಮ್ಮ ತೀರ್ಮಾನ ಮಾಡ್ತಾರೋ ಅದನ್ನು ಬರ್ತಾ ಹೋಗ್ತಾ ನಾವು ಮಾಡಿದ್ರೆ ಮಾತ್ರ ಸರಿ ಹೋಗುತ್ತಿಲ್ಲದಾಗಲ್ಲ. ಯಾಕಂದ್ರೆ ಈಗ ನಡೆಯೋಕೆ ಚುನಾವಣೆ ನಡೆದ್ರೆ ಲಂಚದ ಹಾವಳಿಯಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಯಾರು ಆಂಗರು ಮತ್ತು ಲಂಚ ಕೊಟ್ಟು ಬೇರೆ ಬೇರೆ ಜಾತಿ ನಾವು ಮುಂದುವರಿಸೋದು ಬೇಡ. ನಾವು ಅದ್ರ ಬಗ್ಗೆ ನಮ್ಮ ಯೋಚನೆ ಮಾತ್ರ ಬಂದ ನಾವು ಕೈಗೊಳ್ಳೋ ಕೆಲಸನ ಅದ್ರ ಬಗ್ಗೆ ಯೋಚನೆ ಬೇಡ. ಅದ್ರ ಮೇಲೆ ನಿನ್ನೆ ಸ್ವಾಮಿ ಹೇಳ್ಬಿಟ್ಟಾರೆ ಏನು ಅಂದರೆ, ನಾವು ಎಂದು ಒಪ್ತಿರಲ್ಲ ಅವರು ಏನು ಒಂದು ತಕರಾರು ನಮ್ಗೆ ಒಪ್ಪಿಲ್ಲಪ್ಪ. 5 ಜನ ಇಲ್ಲೇ ಸೇರಿಸಿ ದಾವಣಗೆರೆಗೆ
ಇಲ್ಲೇ ನಿಮ್ಮ ಮಲ್ಲಿಕಾರ್ಜುನ ಮನೆಗೆ ಸೇರಿಸ್ತಕ್ಕಂಥ ವ್ಯವಸ್ಥೆ ಆಗಲೇ ಒಪ್ಕೊಂಡಿದ್ರು. ಅವ್ರು ಉಳಿದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಪ್ಪ ಅವರು ಹೆಣ್ಣು ಗಂಡು ಅಂತಾರೋ ಅಥವಾ ಮತ್ತೆ ಸೇರಿದ ಮೇಲೆ ಒಬ್ಬರನ್ನೊಬ್ಬರು ಜಗಳ ಮಾಡ್ತಾರ, ಸರಿಯಾಗಿ ಹೋಗ್ತಾರೆ ದಾರಿಗಳವೆ ಅಂತ ನೋಡ್ಬೋದು. ಯಾಕಂದ್ರೆ ಅವ್ರು ಏನೇ ಖರ್ಚಾಗ್ತಾರ ಅಂತ ಗೊತ್ತಾಗಿಲ್ಲ ನಮಗೆ. ಅವ್ರು ಹೊಟ್ಟೆ ಸೇರ್ಕೊಂಡಾಗ ಯಾರೇನು ಡಿಸ್ಕಷನ್ ಮಾಡ್ತಾರೆ ಅದನ್ನು ಗೊತ್ತಾಗುತ್ತೆ. ಅದನ್ನು ನಾವು ಮಾಡಿಸ್ತೇವೆ. ಅದನ್ನು ಕೈ ಬಿಡೋದು ಪ್ರಶ್ನೆ ಇಲ್ಲ. ಕೊಟ್ಟರು ಉಳಿದ ಸ್ವಾಮಿಗಳನ್ನೆಲ್ಲ ಮೊದಲು ಮೇಜರ್ ಇಲ್ಲ ಇವರು, ಅದಕ್ಕೋಸ್ಕರ ಅವ್ರಿಗೆ ಮೊದಲು ಕರೀತೇವೆ ನಾವು. ಯಾವ ಸ್ವಾಮಿನೂ ಬಿಡೋಂಗಿಲ್ಲ, ಸಣ್ಣನ್ನು ಬಿಡೋಂಗಿಲ್ಲ, ದೊಡ್ಡನ್ನು ಬಿಡೋಂಗಿಲ್ಲ. ಆದ್ದರಿಂದ ಈ ಒಂದು ಜಾತಿದು ಏನು ಗಣತಿ ಜನಗಣತಿದ್ದು ಏನೈತೆ ಇದು ಇರೋವರೆಗೂ ತೊಂದರೆನೇ. ಸುಮ್ಮನೆ ಏನೋ ಮಾಡಿ ಎದುರಿಸ್ಕೊಳ್ಳೋದು ಅದನ್ನು ಮಾಡೋದು ಇರ್ತಾರೆ. ಒಟ್ಟಿನಲ್ಲಿ ಈಗ ಸಂದರ್ಭ ಪೂರ್ಣ ಆಗೋ ರೀತಿಯಲ್ಲಿ ಇದೆ. ಆದ್ದರಿಂದ ಎಲ್ಲ ಒಂದು ಕಡೆಯಿಂದ ಸ್ವಚ್ಛ ಆಗ್ತಾ ಇರೋದು ಆಗ ಒಳ್ಳೆಯದು ಅಂತ ಹೇಳಿ ನಮಗೆ ಇವರೆಲ್ಲ ಸ್ವಾಮಿಗಳು ಸೇರ್ಕೊಂಡಿದ್ದಾರೆ. ಅವಾಗ ಗೊತ್ತಾಗುತ್ತೆ ನಮಗೆ. ನಮಗೇನಪ್ಪ ಅಂದ್ರೆ ನಾವು ಎಲ್ಲ ಜನ ನಾವು ವೀರಶೈವರು ಅಂದರೆ ಒಂದು, ಎಲ್ಲ ಜನ ವೀರಶೈವರು ಒಂದೇ ಇರೋದು. ಆ ವೀರಶೈವರೆಲ್ಲ ಒಂದು ಅಂತ ನಾವು ಹೇಳ್ತಾ ಹೋಗ್ತಾ ಬಾಕಿ ಇನ್ನೇನು ಹೇಳಕ್ಕೆ ಹೋಗೋದಿಲ್ಲ. ಯಾರು ಜಾತಿ ನಮ್ಮ ಜಾತಿ ಯಾರದಾರ ಲಿಂಗಾಯತ ಅಂತೇಳಿ ಅವರೆಲ್ಲರೂ ಕೂಡ ನಮ್ಮ ವೀರಶೈವರು ಅಂತ ನಾವು ಪ್ಲಾನ್ ಮಾಡ್ತೇವೆ. 39 ದಿನ 40 ದಿನ ಸೇರ್ಕೊಂಡಿದ್ರು. ಸೇರಿದರೂ ಕೂಡ ಅವೆಲ್ಲರೂ ಕೂಡ ಚುನಾವಣೆ ಬರೆದು ಜನಗಣತಿ ಪ್ರಾರಂಭ ಆದರೆ ಅದ್ರ ಬಗ್ಗೆ ನಾವು ನಮ್ಮ ವಿರುದ್ಧ ಮಾತಾಡೋದ್ರಿಂದ ಜನಗಣತಿ ಬಗ್ಗೆ ವಿಚಾರ ಮಾಡಿ ನಾವು ವಿರುದ್ಧ ಮಾತುಗಳಿಂದ ನಮ್ಮ ವಿರುದ್ಧಗಳನ್ನೇ ಯಾವ ರೀತಿಯಲ್ಲಿ ನೋಡ್ಬೇಕಂತ ಇಷ್ಟಪಡ್ತಾನೆ. ಆಮೇಲೆ ಈಗಾಗಲೇ ಭಾಳ ಟೈಮ್ ಜಾಸ್ತಿ ಆಗಿದೆ. ಅದಲ್ಲದೆ 3 ವರ್ಷ ನನಗೆ ಆಡಳಿತ ಮಾಡೋಕ್ಕೆ ಅಧ್ಯಕ್ಷ ಅನುವು ಮಾಡಿಕೊಟ್ಟಿದ್ದೀರಿ. ಸಾಧ್ಯ ಕಾರ್ಯಕ್ರಮ ಏನು ಎಲ್ಲ ಮಾಡಿದ್ದೀವಿ. ಇನ್ನು ಮೂರನೇ ಸರಿ ಅಲ್ವಾ, 3ನೇ ಸರಿ ಆಗಿದೆ ಅಂತ ಹೇಳ್ತಾರೆ. ಅದು ಇನ್ನು 3 ವರ್ಷ ಇದೆ ನಾನು. ಹಾಂ, ಇನ್ನು 4 ವರ್ಷ ಐತೆ. 3ನೇ ವರ್ಷದ್ದು ಮುಗಿಯ. ಅದಕ್ಕೋಸ್ಕರ ಹೋಗಿ ಅಷ್ಟರೊಳಗೇನೆ ಇವೆಲ್ಲ ಮುಗಿಸ್ಬೇಕು. ಯಾಕಂದರೆ ನಮ್ಮ ಮಹಾಸಭೆ 5 ಚಾನಲ್ ಮಾಡ್ತಕ್ಕಂಥದ್ದು. ಮಹಾಸಭೆ 5 ಚಾನಲ್ ಬುಕ್ ಮಾಡಿದ್ದೀವಿ. ಅದನ್ನು ಪ್ರತಿದಿನ ಗೊತ್ತಿರಬೇಕು. ಆ ನಮೂನೆ ಮಾಡಿ ಈ ನಾಗರಿಕರು ಅವರು ಕೇಳಿ ಮಾಡಬೇಕು. ಆ ನಮೂನೆ ಯೋಜನೆ ತುಂಬಿದ್ರಲ್ಲಿ ಸರ್ಕಾರನ ಭರವಸೆನೇ ಐತಿ. ನೋಡಿ ಆದಷ್ಟು ನಮ್ಮ ವೀರಶೈವರಿಗೆ ಕೊಟ್ಟು ಎಲ್ಲರೂ ಬಂದು ನಮ್ಮಲ್ಲಿ 2 ಭಾಗ ಇಲ್ಲ ಅನ್ನೋದನ್ನು ಮರೆತು
ನಾವೆಲ್ಲರೂ ಒಂದೊಂದು ಕಡೆ ನೀವು ಒಂದು ಕೂಡ ಒಂದು ನನ್ನ ಕೆಲಸ ಒಳ್ಳೆಯದು. ಹೀಗಾಗಿ ಎಲ್ಲರೂ ಒಟ್ಟಾಗಿ ಹೋಗಿದ್ರೆ ಜಾಗಕ್ಕೆ ಒಂದಾಗ್ತದೆ, ಇಲ್ಲೇ ಲೇಟ್ ಆಗ್ತದೆ. ಅದರಿಂದ ಎಲ್ಲರೂ ಜಾಗಕ್ಕೆ ಒಳ್ಳೆಯದಾಗಂತ ಕೆಲಸನ ನಾವು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಶುಭ ಅನ್ಕೊಂಡು ನಾನು ಎಲ್ಲ ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.